ಇದಾದ ನಂತರ ಈ ಘಟನೆಯ ನಂತರ ಒಂದಷ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. RB ತಿಮ್ಮಾಪುರ್ ಮಾತನಾಡಿದ್ರು, ಸಂತೋಷ್ ಲಾಡ್ ಮಾತನಾಡಿದ್ರು, ಸಿದ್ದರಾಮಯ್ಯನವರು ಮಾತನಾಡಿದ್ರು. ಎಲ್ಲರೂ ಕೂಡ ಅವರವರ ಹೇಳಿಕೆಗಳನ್ನು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನಾನು ಹಂಗಂದಿಲ್ಲ ಹಿಂಗಂದೆ ಅಂತ. ಈಗ RB ತಿಮ್ಮಾಪುರ ಅವರು ಕೂಡ ತಾವು ಹೇಳಿದ್ದು ಬೇರೆ, ನಾನು ಹಂಗಂದಿಲ್ಲ ಅಂತ ಟರ್ನ್ ಮಾಡಿದ್ದಾರೆ. ಹಿಂದೂಗಳು ಅಂತ ಉಗ್ರರು ಹೊಡೆದಿರ್ಲಿಕ್ಕಿಲ್ಲ, ಹಂಗೆ ಹೊಡೆದಿರಲ್ಲ, ಜಾತಿ ಕೇಳಿ ಹೊಡಿತಾರ ಉಗ್ರರು ಅಂತ ಮಾತನಾಡಿದರು. ಈಗ ಯಾವಾಗ ವಿವಾದ ಆಯಿತೋ ಏನೋ ಗೊತ್ತಿಲ್ಲ, ಅಂಗಿ ಬಿಚ್ಚಿ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ನಾನೇನು ಮಾತಾಡಲ್ಲ, ಹೈಕಮಾಂಡ್ನವ್ರು ಹೇಳಿದ್ದಾರೆ ಅಂತ RB ತಿಮ್ಮಾಪುರ ಅವರ ಮಾತನ್ನೊಮ್ಮೆ ಕೇಳ್ಕೊಂಡು ಬನ್ನಿ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನು ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ. ಹೊಡಂಗೆ ಹೊಡಿತಾನೆ ಓಡಿ ಹೋಗ್ತಾನೆ. ಅವನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರೋದು? ಅದನ್ನು ಎತ್ತಿ ಹಾಕೊಂಡಿದ್ದೇನು ಧರ್ಮ ಅನ್ನುವಂಥದ್ದು ಏನು ರಾಜಕೀಯ ಬಳಸ್ಕೊಳಕ್ಕೆ ಹೋಗ್ತಾರೆ, ಅದು ತಪ್ಪತ್ತೆ. ಅದು ತಪ್ಪು. ಒಂದು ವೇಳೆ ನಾನು ಕೇಳಿರ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು, ನಾನು ಡಿಟೇಲ್ ಹೋಗಿ ನೋಡಿಲ್ಲ. ಒಂದು ವೇಳೆ ಕೇಳಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ಒಂದು ವೇಳೆ ಕೇಳಿ ಮಾಡಿದರೆ ದೇಶ ಗಂಡಾಂತರದಾಗ ಯಾವುದೋ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಮಾಡಿದ್ದನ್ನು ಧರ್ಮಕ್ಕೆ ಹಚ್ಚಿ ಅದನ್ನು ರಾಜಕೀಯವಾಗಿ ಪಡ್ಕೊಳ್ತಕ್ಕಂಥ ಹುಚ್ಚುತನ ಇರಬಾರ್ದು. ಈ ಭಯೋತ್ಪಾದನೆ ಕೃತ್ಯವನ್ನು ಖಂಡಿಸಬೇಕೇ ವಿನ ವೈಭವೀಕರಿಸೋದು. ಅವರು ಹೇಳಿದಾರೋ ಬಿಟ್ಟಾರೋ ನನಗೆ ಗೊತ್ತಿರಲಿಲ್ಲ, ನಾನು ನೋಡಿಲ್ಲ ಅದನ್ನು. ನಾನು ಅದನ್ನು ಸಂಶಯ ವ್ಯಕ್ತಪಡಿಸಿದ್ದೀನಿ ವಿನ ಅವತ್ತು ಇಲ್ಲ ಅವರು ಹಿಂಗೆ ಮಾಡಿದ್ದಾರೆ ಅದು ತಪ್ಪು. RB ತಿಮ್ಮಾಪುರ ಅವರ ಎರಡು ಹೇಳಿಕೆಗಳನ್ನು ನೋಡಿದ್ರಿ. ಮೊದಲ ಹೇಳಿಕೆಯಲ್ಲಿನ ವೀರಾವೇಶ ಮತ್ತು ಎರಡನೇ ಹೇಳಿಕೆಯಲ್ಲಿನ ಅವರ ಸ್ಪಷ್ಟನೆ. ಈ RB ತಿಮ್ಮಾಪುರ ಅವರಿಗೆ ಕಾಶ್ಮೀರದ ಪಹಲ್ಗಾಮ್ ಯಾವ ದಿಕ್ಕಿನಲ್ಲಿದೆ ಅನ್ನುವ ಕಲ್ಪನೆಯೂ ಇದ್ದಂತಿಲ್ಲ. ಇಸ್ಲಾಮಿಕ್ ಭಯೋತ್ಪಾದನೆಯ ಸ್ವರೂಪ ಏನು ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಸುಮ್ಮನೆ ಎಲ್ಲರೂ ಮಾತನಾಡ್ತಿದ್ದಾರೆ, ನಾನು ಮಾತಾಡಿಬಿಡೋಣ ಅಂತ ಹೋದರೆ ಹಿಂಗಾಗತ್ತೆ. ನನಗೆ ಗೊತ್ತಿಲ್ಲದೆ ಮಾತನಾಡಿದೆ ಅಂತ RB ತಿಮ್ಮಾಪುರ ಹೇಳ್ತಿದ್ದಾರೆ. ಅಂತಹ ಸಾಹಸವನ್ನು ನೀವು ಯಾಕೆ ಮಾಡೋದಕ್ಕೆ ಹೋದ್ರಿ? ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸಲೇಬೇಕು ಅನ್ನೋದು ಹೋರಾಟ ಉಗ್ರರದ್ದು. ಕಾಶ್ಮೀರದಲ್ಲಿ ಹಿಂದೂಗಳು ಬರಬಾರ್ದು, ಹಿಂದೂಗಳಿಗೆ ಸೇರಿದ್ದಲ್ಲ ಕಾಶ್ಮೀರ ಅನ್ನೋದು ಇಸ್ಲಾಮಿಕ್ ಸಿದ್ಧಾಂತ. ಕಾಶ್ಮೀರ ಮುಸ್ಲಿಮರಿಗಷ್ಟೇ ಸೇರಿದ್ದು ಅನ್ನುವ ಕಟ್ಟರ್ ಇಸ್ಲಾಮಿಕ್ ಮೂಲಭೂತವಾದ ಅದು. ಇದ್ಯಾವುದೂ ಗೊತ್ತಿಲ್ಲದೆ ಹಿಂದೂಗಳೆಂದು ನೋಡಿ ಹೊಡೆದಿರ್ಲಿಕ್ಕಿಲ್ಲ ಅಂತ ಗೊತ್ತಿಲ್ಲದೆ ಹೇಳಿಕೆ ಕೊಟ್ಟು ಈಗೆಲ್ಲರೂ ಮುಗಿಬಿದ್ದ ಮೇಲೆ ನಾನು ಹಂಗಂದಿಲ್ಲ ಹಿಂಗಂದಿದ್ದೀನಿ, ಹೈಕಮಾಂಡ್ ಮಾತನಾಡಬೇಡಿ ಅಂತ ಹೇಳಿದೆ, ನಾನು ಇನ್ಮೇಲೆ ಮಾತಾಡಲ್ಲ ಅಂತ ಈಗ ಟರ್ನನ್ನು ಹೊಡೆದಿದ್ದಾರೆ RB ತಿಮ್ಮಾಪುರ. ಇನ್ಮೇಲೆ ಮಾತನಾಡದೇ ಇದ್ದರೆ ಒಳಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.